ಮಿತ್ರರೇ ನಮಸ್ಕಾರ. ಮಿತ್ರರೇ, ಜಗತ್ತಿನಲ್ಲಿ ಇವತ್ತಿಗೂ ಸಹ ಸ್ವತಂತ್ರ ಹೋರಾಟಗಳು ನಡೀತಾ ಇದ್ದಾವೆ. ತಮ್ಮ ಭಾಷೆ, ತಮ್ಮ ಸಂಸ್ಕೃತಿ, ತಮ್ಮ ಧರ್ಮ ಇದರ ಉಳಿವಿಗಾಗಿ ತಮ್ಮದೇ ದೇಶವನ್ನು ರಚನೆ ಮಾಡಿಕೊಳ್ಬೇಕು, ಈ ಹಿಂದೆ ಇದ್ದಂತಹ ದೇಶವನ್ನು ಮರುಸ್ಥಾಪನೆಗೊಳಿಸಬೇಕು. ಹೀಗೆ ಅನೇಕ ಹೋರಾಟಗಳು ನಡೀತಾ ಇದ್ದಾವೆ. ನಿಮಗೆ ಆಶ್ಚರ್ಯ ಆಗಬಹುದು ಇದನ್ನು ಕೇಳೋದಕ್ಕೆ. ಇವತ್ತಿನ 21ನೇ ಶತಮಾನದಲ್ಲಿ ಇಂತಹ ಹೋರಾಟಗಳು ಎಲ್ಲಿದ್ದಾವೆ? ನಾನು ಉದಾಹರಣೆ ಕೊಡ್ತಾ ಹೋದರೆ ಸಾಕಷ್ಟಿದ್ದಾವೆ. ಈ ಹೋರಾಟಗಳ ಪೈಕಿ ಅತ್ಯಂತ ನ್ಯಾಯೋಚಿತವಾದಂಥ ಹೋರಾಟ ಅಂತಂದರೆ ಅದು ಟಿಬೆಟಿಗರ ಹೋರಾಟ. ಟಿಬೆಟ್ ನೆಲವನ್ನು ಮತ್ತೆ ಸ್ಥಾಪನೆ ಮಾಡಬೇಕು, ಟಿಬೆಟ್ನ ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅಂತ ಒಂದು ದೊಡ್ಡ ಹೋರಾಟ ನಡೀತಾ ಇದೆ. ಆ ಹೋರಾಟಕ್ಕೆ ನೆಲೆ ಕಲ್ಪಿಸಿದ್ದೇ ಭಾರತ. ಭಾರತದಲ್ಲಿ ಇವತ್ತು ಮಿತ್ರರೇ, ಭಾರತ ಸರ್ಕಾರವನ್ನು ಹೊರತುಪಡಿಸಿ ಇನ್ನೊಂದು ಸರ್ಕಾರವೂ ಕೂಡ ಅಸ್ತಿತ್ವದಲ್ಲಿದೆ. ಅದು ನಮ್ಮ ದೇಶದ ಸರ್ಕಾರ ಅಲ್ಲ, ಟಿಬೆಟ್ನ ಸರ್ಕಾರ. ನಿಮಗಿದನ್ನು ಕೇಳೋದಕ್ಕೆ ಆಶ್ಚರ್ಯ ಆಗಬಹುದು, ಆದರೂ ಕೂಡ ಸತ್ಯ. ಇವತ್ತು ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಟಿಬೆಟ್ನ ಪಾರ್ಲಿಮೆಂಟ್ ಇದೆ. ಅಲ್ಲಿ ಟಿಬೆಟ್ನ ಸರ್ಕಾರ ನಡೆಯುತ್ತೆ. ಅದನ್ನ ಗಡಿಯಾಚೆಗಿನ ಟಿಬೆಟ್ ಸರ್ಕಾರ ಅಂತ ಮಾನ್ಯತೆಯನ್ನು ಕೂಡ ಕೊಡಲಾಗಿದೆ. ವಿಶ್ವದ ಅನೇಕ ದೇಶಗಳು ಅದಕ್ಕೆ ಮಾನ್ಯತೆ ಕೊಟ್ಟಿದ್ದಾವೆ, ಅದು ಟಿಬೆಟ್ನ ಸರ್ಕಾರ ಅಂತ. ಈ ಟಿಬೆಟ್ನ ವಿಚಾರದಲ್ಲಿ ಭಾರತದ ದ್ವಂದ್ವ ಇದೆಯಲ್ಲ, ಇದು ಆರಂಭದ ದಿನದಿಂದಲೂ ಕೂಡ ಇದೆ. ನೆಹರು ಕಾಲದಿಂದ ಹಿಡಿದು ನರೇಂದ್ರ ಮೋದಿ ಅವರ ಕಾಲದವರೆಗೂ ಕೂಡ ಟಿಬೆಟ್ ವಿಚಾರದಲ್ಲಿ ಭಾರತದ ನಿರ್ಧಾರಗಳು ಸಾಕಷ್ಟು ದ್ವಂದ್ವಯುತವಾಗಿದೆ. ಅದರಲ್ಲಿ ಯಾರೂ ಏನು ಭಿನ್ನವಾಗಿಲ್ಲ, ಯಾರು ಒಂದೇ ಸ್ಟ್ಯಾಂಡ್ ಅನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈಗ ನರೇಂದ್ರ ಮೋದಿ ಅವರ ಸರ್ಕಾರ ಒಂದು ದೊಡ್ಡ ಸ್ಟೆಪ್ ಅನ್ನು ತೆಗೆದುಕೊಂಡಂತೆ ಕಾಣ್ತಾ ಇದೆ. ಈ ಮೂಲಕವಾಗಿ ಚೈನಾಗೆ ಒಂದು ಶಾಕ್ ಅನ್ನು ಕೊಟ್ಟಿದೆ. ಅಮೆರಿಕದ ಒಂದು ಡೆಲಿಗೇಷನ್ ಭಾರತಕ್ಕೆ ಬಂದು ಟಿಬೆಟ್ನ ಸರ್ಕಾರದ ಜೊತೆಗೆ ಮಾತುಕತೆಯನ್ನು ನಡೆಸಿದೆ. ಅವರು ಟಿಬೆಟ್ನ ಜೊತೆಗೆ ನಾವು ನಿಂತ್ಕೊಳ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಅಮೆರಿಕದಲ್ಲಿ ಒಂದು ರೆಸೊಲ್ಯೂಷನ್ ಅನ್ನು ಕೂಡ ಪಾಸ್ ಮಾಡಲಾಗ್ತಾ ಇದೆ. ಟಿಬೆಟ್ಗಾಗಿ ಹೊಸ ಆಕ್ಟ್ ಅನ್ನು ಕೂಡ ಅಮೆರಿಕ ಜಾರಿಗೆ ತರ್ತಾ ಇದೆ. ಅದಕ್ಕೆ ಬೈಡನ್ ಸಹಿ ಹಾಕೋದೊಂದೇ ಬಾಕಿ ಉಳಿದಿದೆ. ಓವರ್ ಆಲ್ ಆಗಿ ಟಿಬೆಟ್ನ ವಿಚಾರ ಮತ್ತಷ್ಟು ಚರ್ಚೆಗೆ ಬರ್ತಾ ಇದೆ. ಭಾರತ ಟಿಬೆಟ್ನ ವಿಚಾರದಲ್ಲಿ ಸ್ವಲ್ಪ ಅಗ್ರೆಸಿವ್ ಆದಂತೆ ಕಂಡು ಬರ್ತಾ ಇದೆ. ಇತ್ತೀಚೆಗಷ್ಟೇ ಟಿಬೆಟ್ನ 30ಕ್ಕೂ ಹೆಚ್ಚು ಹೆಸರುಗಳನ್ನ ಭಾರತ ಸರ್ಕಾರ ಬದಲಾಯಿಸಿತ್ತು. ಭಾರತ ಈ ಹಿಂದೆ ಸಾಂಪ್ರದಾಯಿಕವಾಗಿ ಏನು ಹೆಸರುಗಳಲ್ಲಿ ಕರೀತಾ ಇತ್ತೋ ಅದನ್ನೇ ಮರುನಾಮಕರಣ ಮಾಡಿತ್ತು. ಅದಕ್ಕೆ ಚೀನಾ ಉರ್ಕೊಂಡಿತ್ತು. ಈಗ ಭಾರತ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದೆ. ಅಮೆರಿಕದ ನಿಯೋಗಕ್ಕೆ ಭಾರತದಲ್ಲಿ ಟಿಬೆಟ್ನ ಸರ್ಕಾರವನ್ನು ಭೇಟಿ ಮಾಡೋದಕ್ಕೆ ಅವಕಾಶ ಕೊಟ್ಟಿದೆ. ಭಾರತದ ನೆಲದಲ್ಲಿ ಚೀನಾದ ಸಪರೇಟಿಸ್ಟ್ ಮೂವ್ಮೆಂಟ್ಗೆ ಭಾರತ ಸರ್ಕಾರ ಅವಕಾಶ ಕೊಡ್ತಾ ಇದೆ. ಮಿತ್ರರೇ, ದೊಡ್ಡ ಬೆಳವಣಿಗೆ. ಏನಿದು ವಿವಾದ? ಭಾರತ ಸರ್ಕಾರ ಯಾಕೋಸ್ಕರವಾಗಿ ಈ ನಿರ್ಧಾರವನ್ನು ಕೈಗೊಳ್ತಾ ಇದೆ? ಅಮೆರಿಕದಿಂದ ಯಾವ ನಿಯೋಗ ಬಂದಿತ್ತು? ಅದು ಟಿಬೆಟ್ನ ಸರ್ಕಾರವನ್ನು ಭೇಟಿಯಾದರೆ ಇದರಿಂದ ಆಗುವ ಪರಿಣಾಮವೇನು? ಚೀನಾದ ರಿಯಾಕ್ಷನ್ ಏನು? ಬಹಳ ಇಂಟ್ರೆಸ್ಟಿಂಗ್ ಆದ ಡೆವಲಪ್ಮೆಂಟ್ಗಳಾಗ್ತಾ ಇದ್ದಾವೆ. ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಟಿಬೆಟ್ ವಿಚಾರದಲ್ಲಿ ಭಾರತದ ದ್ವಂದ್ವ ನೀತಿಯನ್ನು ವಿವರಿಸೋದಕ್ಕೆ ಮುಂಚೆ ಈಗ ಅಮೆರಿಕದ ನಿಯೋಗ ಬಂದು ಟಿಬೆಟ್ನ ಸರ್ಕಾರದ ಜೊತೆಗೆ ಮಾತುಕತೆ ನಡೆಸಿದ್ರ ಬಗ್ಗೆ ಹೇಳ್ತೀನಿ ನಿಮಗೆ. ಟಿಬೆಟ್ನ ಸರ್ಕಾರ ಅಂತಂದ್ರೆ ಅದು ದಲೈ ಲಾಮಾ. ಟಿಬೆಟ್ನ ಧರ್ಮಗುರು ದಲೈ ಲಾಮಾ ಏನಿದ್ದಾರೆ ಅವರು ಅಲ್ಲಿನ ಸರ್ಕಾರದ ಮುಖ್ಯಸ್ಥ. ಅವರದೇ ಆದಂತಹ ಒಂದು ಪಾರ್ಲಿಮೆಂಟ್ ಇದೆ. ಅದು ಭಾರತದ ಹಿಮಾಚಲ ಪ್ರದೇಶದಲ್ಲಿರುವಂತಹ ಧರ್ಮಶಾಲಾದಲ್ಲಿರುವಂತಹದ್ದು. ಅವರು ಒಂದು ರೀತಿಯಲ್ಲಿ ಸರ್ಕಾರವನ್ನ ನಡೆಸಿದಂತೆ ನಡೆಸ್ತಾರೆ. ಟಿಬೆಟ್ಗೆ ಒಬ್ಬ ಪ್ರಧಾನಿ ಇದ್ದಾರೆ. ಟಿಬೆಟ್ನ ರಾಜತಾಂತ್ರಿಕ ಅಧಿಕಾರಿಗಳು ಕೂಡ ಇದ್ದಾರೆ. ಅವರು ಬೇರೆ ಬೇರೆ ದೇಶಕ್ಕೆ ಹೋಗಿ ಕೆಲಸ ಮಾಡ್ತಾರೆ. ಬೇರೆ ಬೇರೆ ದೇಶದಲ್ಲಿ ತಮ್ಮ ಹೋರಾಟಕ್ಕೆ ಸಪೋರ್ಟ್ ಅನ್ನು ಪಡೆಯೋದಕ್ಕೆ ಆ ರಾಜತಾಂತ್ರಿಕ ಅಧಿಕಾರಿಗಳು ಕೆಲಸ ಮಾಡ್ತಾರೆ. ಇದೊಂದು ವ್ಯವಸ್ಥಿತವಾದಂತಹ ಸ್ವತಂತ್ರ ಹೋರಾಟ. 1950ರಲ್ಲಿ ಟಿಬೆಟ್ ಅನ್ನು ಚೀನಾ ಕಬ್ಜಾ ಮಾಡಿದ ದಿನದಿಂದಲೂ ಕೂಡ ಈ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಇದೆಲ್ಲದಕ್ಕೂ ಕೂಡ ಭಾರತ ವೇದಿಕೆಯನ್ನು ಕಲ್ಪಿಸಿದೆ. ಧರ್ಮಶಾಲಾದಲ್ಲಿ ಅವರಿಗೆ ಏನು ವ್ಯವಸ್ಥೆ ಬೇಕೋ ಎಲ್ಲವುದನ್ನು ಭಾರತ ಮಾಡಿಕೊಟ್ಟಿದೆ. ಅದರ ಜೊತೆಗೆ ಟಿಬೆಟ್ನ ಅನೇಕ ನಿರಾಶ್ರಿತರಿಗೆ ಭಾರತದಾದ್ಯಂತ ಆಶ್ರಯ ತಾಣವನ್ನು ಕೂಡ ಕಲ್ಪಿಸಲಾಗಿದೆ. ಈ ನಡುವೆ ಅಮೆರಿಕದ ಒಂದು ನಿಯೋಗ ಭಾರತಕ್ಕೆ ಭೇಟಿ ಕೊಡುತ್ತೆ. ದಲೈ ಲಾಮರನ್ನ ಭೇಟಿಯಾಗುತ್ತೆ. ಯಾವುದು ಆ ನಿಯೋಗ ಕೇಳಿದ್ರೆ ನ್ಯಾನ್ಸಿ ಪೆಲೋಸಿ ನೇತೃತ್ವದ ನಿಯೋಗ. ನಿಮಗೆಲ್ಲ ಗೊತ್ತು, ನ್ಯಾನ್ಸಿ ಪೆಲೋಸಿ ಅಮೆರಿಕದ ಮಾಜಿ ಸ್ಪೀಕರ್. ಅವರು ಈ ಹಿಂದೆ ಸ್ಪೀಕರ್ ಆಗಿದ್ದಂತಹ ಸಂದರ್ಭದಲ್ಲೇ ತೈವಾನ್ಗೆ ಭೇಟಿ ಕೊಟ್ಟಿದ್ರು. ತೈವಾನ್ಗೆ ತಮ್ಮ ಕಂಪ್ಲೀಟ್ ಆದಂತಹ ಸಪೋರ್ಟ್ ಅನ್ನು ಘೋಷಣೆ ಮಾಡಿದ್ರು. ಒಂದು ವೇಳೆ ತೈವಾನ್ ಮೇಲೆ ಚೀನಾ ಏನಾದರೂ ದಾಳಿ ಮಾಡಿದ್ದೆ ಆದ್ರೆ ಅಮೆರಿಕ ಕಂಪ್ಲೀಟ್ ಆಗಿ ತೈವಾನ್ ಜೊತೆಗೆ ನಿಂತುಕೊಳ್ಳುತ್ತೆ, ತೈವಾನ್ನ ಸ್ವತಂತ್ರದ ಪರವಾಗಿ ಅಮೆರಿಕ ಇದೆ ಅಂತ ಘೋಷಣೆ ಮಾಡಿದ್ರು. ಅದಾದ ಬಳಿಕ ತೈವಾನ್ ಮತ್ತು ಚೀನಾದ ಘರ್ಷಣೆ ಯಾವ ಹಂತಕ್ಕೆ ಹೋಯಿತು ಅಂತ ನೀವೇ ನೋಡಿದಿರಿ. ಇವತ್ತಿಗೂ ಕೂಡ ತೈವಾನ್ ಮತ್ತು ಚೀನಾದ ನಡುವೆ ಒಂದು ಯುದ್ಧದ ಭೀತಿ ಇದೆ. ಈಗ ಅದೇ ನ್ಯಾನ್ಸಿ ಪೆಲೋಸಿ ಭಾರತಕ್ಕೆ ಭೇಟಿ ಕೊಟ್ಟಿದ್ರು ಒಂದು ನಿಯೋಗದ ಜೊತೆಗೆ. ಆ ನಿಯೋಗದಲ್ಲಿ ಅಮೆರಿಕದ ಡೆಮಾಕ್ರೆಟಿಕ್ ಪಕ್ಷದ ಸದಸ್ಯರುಗಳು ಕೂಡ ಇದ್ರು, ರಿಪಬ್ಲಿಕನ್ ಪಕ್ಷದ ಸದಸ್ಯರುಗಳು ಕೂಡ ಇದ್ರು. ಈ ನ್ಯಾನ್ಸಿ ಪೆಲೋಸಿ ಎರಡೂ ಪಕ್ಷಗಳ ನಿಯೋಗದೊಂದಿಗೆ ದಲೈ ಲಾಮರನ್ನ ಭೇಟಿ ಮಾಡಿದ್ರು. ಭೇಟಿ ಮಾಡಿದ್ ಮಾತ್ರ ಅಲ್ಲ, ಭಾರತದ ನೆಲದಲ್ಲಿ ನಿಂತ್ಕೊಂಡು ಚೀನಾಗೊಂದು ಸ್ಟ್ರಾಂಗ್ ಮೆಸೇಜ್ ಕೊಟ್ಟರು.
ಅವ್ರೇನ್ ಹೇಳಿದ್ರು ಗೊತ್ತಾ, ದಲೈ ಲಾಮಾ ಇಡೀ ವಿಶ್ವಕ್ಕೆ ಶಾಂತಿಯನ್ನು ಹಂಚಿದ್ದಾರೆ, ಧರ್ಮವನ್ನ ಬೋಧಿಸಿದ್ದಾರೆ. ಅವರು ಹಾಕಿಕೊಟ್ಟಂತಹ ಸಂಸ್ಕೃತಿ ಯಾವತ್ತೂ ಕೂಡ ಅಳಿದು ಹೋಗೋದಿಲ್ಲ, ಅದು ಹೀಗೆ ಮುಂದುವರಿಯುತ್ತೆ. ಆದರೆ ಚೀನಾದ ಕ್ಸಿ ಜಿನ್ಪಿಂಗ್ ಸರ್ಕಾರದ ಧೋರಣೆ ಇದೆಯಲ್ಲ, ಇದು ಅಳಿದು ಹೋಗುತ್ತೆ, ಇದನ್ನು ಅಳಿಸಿ ಹಾಕಬೇಕು ಅಂತ ಹೇಳಿ ಭಾರತದಲ್ಲಿ ನಿಂತ್ಕೊಂಡು ಚೀನಾಗೆ ಧಮಕಿ ಹಾಕಿದ್ರು. ಮಿತ್ರರೇ, ಇದೆಲ್ಲ ದೊಡ್ಡ ಬೆಳವಣಿಗೆ. ಜಾಗತಿಕವಾಗಿ ಇದಕ್ಕೆ ಬಹಳಷ್ಟು ಮಹತ್ವ ಇದೆ. ಚೀನಾ ಇದನ್ನ ತುಂಬಾ ಕ್ಲೋಸ್ಲಿ ವಾಚ್ ಮಾಡ್ತಾ ಇರುತ್ತೆ. ಇದಕ್ಕೆ ಚೀನಾದ ರಿಯಾಕ್ಷನ್ ಕೂಡ ಕೊಟ್ಟಿದೆ. ಚೀನಾದ ಸಪರೇಟಿಸ್ಟ್ ಮೂವ್ಮೆಂಟ್ಗಳಿಗೆ ಅಮೆರಿಕ ಈ ರೀತಿಯಾಗಿ ಸಪೋರ್ಟ್ ಮಾಡ್ತಿರೋದನ್ನ ಚೀನಾ ಒಪ್ಕೊಳ್ಳೋದಿಲ್ಲ, ಇದನ್ನ ಖಂಡಿಸುತ್ತೆ ಅಂತ ಹೇಳಿ ಚೀನಾ ಕೂಡ ಹೇಳಿಕೆ ಕೊಟ್ಟಿದೆ. ಮಿತ್ರರೇ, ನ್ಯಾನ್ಸಿ ಪೆಲೋಸಿ ಬಂದು ಹೋಗಿದ್ದು, ಅಮೆರಿಕ ಸಪೋರ್ಟ್ ಮಾಡ್ತಿರೋದು ಇದೇ ಮೊದಲೇನಲ್ಲ. ಈ ಹಿಂದೆಯೂ ಕೂಡ ಅಮೆರಿಕ ಅನೇಕ ಬಾರಿ ಸಪೋರ್ಟ್ ಮಾಡಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಇದು ಕಡಿಮೆ ಆಗಿತ್ತು. ಎಲ್ಲರೂ ಏನಂದುಕೊಂಡಿದ್ರು, ದಲೈ ಲಾಮಾರ ಹೋರಾಟ ಅಂತ್ಯ ಆಯಿತು ಅಂತ. ಈ ದಲೈ ಲಾಮಾ ಸ್ವತಂತ್ರಕ್ಕಾಗಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಟಿಬೆಟ್ ಅನ್ನು ಸ್ವತಂತ್ರಗೊಳಿಸಬೇಕು ಅಂತ. ಮುಂದೆ ಹೇಳ್ತೀನಿ ಅವರ ಸ್ವತಂತ್ರ ಹೋರಾಟ ಹೇಗೆ ಆರಂಭ ಆಯಿತು, ಯಾಕೋಸ್ಕರವಾಗಿ ಆರಂಭ ಆಯಿತು ಅಂತ. ಈ ಹಿಂದೆ ಬಿಲ್ ಕ್ಲಿಂಟನ್, ಜಾರ್ಜ್ ಡಬ್ಲ್ಯೂ ಬುಷ್, ಬರಾಕ್ ಒಬಾಮಾ ಇವರೆಲ್ಲರೂ ಕೂಡ ದಲೈ ಲಾಮರನ್ನ ಭೇಟಿಯಾಗಿದ್ರು, ಅವರಿಗೆ ಸಪೋರ್ಟ್ ಮಾಡಿದ್ರು, ಅವರ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ರು. ಅದಾದ ಬಳಿಕ ಟ್ರಂಪ್ ಇರಬಹುದು ಅಥವಾ ಜೋ ಬೈಡನ್ ಇರಬಹುದು, ನೇರವಾಗಿ ದಲೈ ಲಾಮರನ್ನ ಭೇಟಿಯಾಗಿರಲಿಲ್ಲ, ಅವರಿಗೆ ಯಾವುದೇ ರೀತಿಯಲ್ಲೂ ಸಪೋರ್ಟ್ ಘೋಷಣೆ ಮಾಡಿರಲಿಲ್ಲ. ಆದರೆ ಈಗ ದಲೈ ಲಾಮರಿಗೆ ಅಮೆರಿಕದ ನಿಯೋಗ ಬಂದು ಭೇಟಿಯಾಗಿ ಮತ್ತೆ ಸಪೋರ್ಟ್ ಮಾಡ್ತಾ ಇದೆ. ಒಂದು ರೀತಿಯಲ್ಲಿ ಪ್ರೆಷರ್ ಕ್ರಿಯೇಟ್ ಮಾಡುವಂತಹ ಕೆಲಸವನ್ನ ಅಮೆರಿಕ ಮಾಡ್ತಾ ಇದೆ. ಸದ್ಯ ಭಾರತದಲ್ಲಿ ದಲೈ ಲಾಮಾ ಇದಾರಲ್ಲ, ಇವರು 14ನೇ ದಲೈ ಲಾಮಾ. ಈ ಚೈನಾದ ಟಿಬೆಟ್ ಭಾಗವನ್ನ ಈ ದಲೈ ಲಾಮರೇ ಆಳ್ತಾ ಇದ್ರು. ಒಂದು ದೊಡ್ಡ ಲೆಗಸಿ ಇದೆ ಇದಕ್ಕೆ. ಈಗ ಇರುವಂತಹದ್ದು 14ನೇ ದಲೈ ಲಾಮಾ. ಇವರಿಗೆ 88 ವರ್ಷ ಆಗಿದೆ. ಇವರ ಆರೋಗ್ಯ ಕೂಡ ಕೈ ಕೊಡ್ತಾ ಇದೆ. ಇನ್ನೇನು ಒಂದು ವಾರದಲ್ಲಿ ಅವರು ಅಮೆರಿಕ ಪ್ರವಾಸ ಕೂಡ ಕೈಗೊಳ್ತಾರೆ. ಅವರಿಗೊಂದು ಆಪರೇಷನ್ ಕೂಡ ಆಗೋದಿದೆ ಅಮೆರಿಕದಲ್ಲಿ. ಅಂದ್ರೆ ಇವರ ಆರೋಗ್ಯ ಕ್ಷೀಣಿಸ್ತಾ ಇದೆ. ಮುಂದಿನ ದಲೈ ಲಾಮಾ ಯಾರು ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ಇದುವರೆಗೂ ಕೂಡ ಈಗಿರುವಂತಹ 14ನೇ ದಲೈ ಲಾಮಾ ಇದಕ್ಕೆ ಯಾವುದೇ ನಿರ್ಧಾರವನ್ನ ಕೈಗೊಂಡಿಲ್ಲ. ತನ್ನ ಸಕ್ಸೆಸರ್ ಯಾರು ಅಂತೇಳಿ ಅವರು ಘೋಷಣೆ ಮಾಡಿಲ್ಲ. ಚೀನಾ ಏನ್ ಪ್ಲಾನ್ ಮಾಡ್ಕೊಂಡಿದೆ ಗೊತ್ತಾ, 15ನೇ ದಲೈ ಲಾಮರನ್ನ ನಾವೇ ನಿಯೋಜನೆ ಮಾಡಬೇಕು. ಈಗ ಭಾರತದಲ್ಲಿರುವಂತಹ ದಲೈ ಲಾಮಾ 15ನೇ ದಲೈ ಲಾಮರನ್ನ ನಿಯೋಜನೆ ಮಾಡಬಾರ್ದು ಅಂತ ಚೀನಾದ ಪ್ರಯತ್ನ. ಅದಕ್ಕೋಸ್ಕರವಾಗಿ ಅವರು ಅನೇಕ ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ವಿಶ್ವ ಸಮುದಾಯ ಏನ್ ಮಾಡ್ತಾ ಇದೆ, ದಲೈ ಲಾಮಾ ಆಯ್ಕೆಯನ್ನ ಈಗಿರುವಂತಹ 14ನೇ ದಲೈ ಲಾಮರಿಗೆ ಬಿಡಬೇಕು, ಇದರಲ್ಲಿ ಚೀನಾ ಯಾವುದೇ ಕಾರಣಕ್ಕೂ ಹಸ್ತಕ್ಷೇಪ ಮಾಡಬಾರದು ಅಂತ ಇಡೀ ವಿಶ್ವ ಸಮುದಾಯ ಪ್ರೆಷರ್ ಕ್ರಿಯೇಟ್ ಮಾಡ್ತಾ ಇದೆ. ಇತ್ತೀಚೆಗಷ್ಟೇ ಯುರೋಪಿಯನ್ ಯೂನಿಯನ್ನ ನಿಯೋಗ ಈ ಟಿಬೆಟ್ಗೆ ಭೇಟಿ ಕೊಟ್ಟಿತ್ತು. ಅದು ಮಾನವ ಹಕ್ಕುಗಳ ನಿಯೋಗ ಆಗಿತ್ತು. ಅವ್ರೇನ್ ಹೇಳಿದ್ರು ಅಂತಂದ್ರೆ, ಚೀನಾ ಯಾವುದೇ ಕಾರಣಕ್ಕೂ ಕೂಡ ಈ ದಲೈ ಲಾಮಾ ಆಯ್ಕೆಯಲ್ಲಿ ಮೂಗು ತೂರಿಸಬಾರದು. ಅಂದ್ರೆ ಈಗಿರುವಂತಹ ದಲೈ ಲಾಮರಿಗೆ ಅದರ ಪೂರ್ಣ ಅಧಿಕಾರ ಇದೆ ಅಂತ ಹೇಳಿ ಯುರೋಪಿಯನ್ ಯೂನಿಯನ್ ಹೇಳ್ತು. ಕಳೆದ ಮಾರ್ಚ್ನಲ್ಲಿ ಆಸ್ಟ್ರೇಲಿಯಾದ ಒಂದು ನಿಯೋಗ ಕೂಡ ಧರ್ಮಶಾಲಾದಲ್ಲಿ ದಲೈ ಲಾಮರನ್ನ ಭೇಟಿ ಮಾಡಿ ಅವರಿಗೆ ಪೂರ್ಣವಾಗಿ ಬೆಂಬಲವನ್ನು ಘೋಷಿಸಿತು. ಮಿತ್ರರೇ, ಇದೆಲ್ಲ ಡೆವಲಪ್ಮೆಂಟ್ ಆಗ್ತಿರುವಂತಹ ಸಂದರ್ಭದಲ್ಲೇ ಯುಎಸ್ನ ನಿಯೋಗ ಭೇಟಿ ಕೊಟ್ಟಿರುವಂತಹದ್ದು. ಅಷ್ಟಕ್ಕೂ ಈ ದಲೈ ಲಾಮಾ ಹೋರಾಟ ಯಾವಾಗ ಆರಂಭ ಆಗಿದ್ದು, ಏನಿದು ಇತಿಹಾಸ ಕೇಳಿದ್ರೆ, ಮಿತ್ರರೇ 1950ರವರೆಗೂ ಕೂಡ ಈ ಇಡೀ ಟಿಬೆಟ್ ಭೂಭಾಗ ದಲೈ ಲಾಮಾ ಕಂಟ್ರೋಲ್ನಲ್ಲೇ ಇತ್ತು. ಗತಕಾಲದಿಂದಲೂ ಕೂಡ ಭಾರತ ಮತ್ತು ಚೀನಾದ ನಡುವೆ ಇದೊಂದು ರೀತಿಯ ಬಫರ್ ಝೋನ್ ಅಂತ ಇತ್ತು. ಆದರೆ 1950ರಲ್ಲಿ ಏನಾಗುತ್ತೆ, ಚೀನಾ ಇದ್ದಕ್ಕಿದ್ದಂತೆ ಟಿಬೆಟ್ನ ಮೇಲೆ ದಾಳಿ ಮಾಡುತ್ತೆ, ಇಡೀ ಟಿಬೆಟ್ ಅನ್ನು ವಶಕ್ಕೆ ಪಡೆಯುತ್ತೆ. ಭಾರತ ಸರ್ಕಾರ ಆಗ ಒತ್ತಡಕ್ಕೊಳಗಾಗುತ್ತೆ. ನೆಹರು ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿರೋದಿಲ್ಲ ಟಿಬೆಟ್ ಅನ್ನ ಚೀನಾ ವಶಕ್ಕೆ ಪಡೆಯುತ್ತೆ ಅಂತ. ಹಿಂದಿ ಚೀನಿ ಬಾಯಿ ಅಂತ ನೆಹರು ಹೇಳ್ತಾನೆ ಇದ್ರು. ಸ್ವತಂತ್ರ ಬಂದಾಗಿನಿಂದಲೂ ಕೂಡ ನೆಹರು ಇದನ್ನೇ ಹೇಳ್ತಾ ಇದ್ರು. ಆದರೆ 1950ರಲ್ಲಿ ಚೀನಾ ಟಿಬೆಟ್ ಅನ್ನು ವಶಕ್ಕೆ ಪಡೆಯುತ್ತೆ. ಇದು ನೆಹರುಗೆ ಚೀನಾ ಕೊಟ್ಟಂತಹ ಮೊದಲ ಆಘಾತ. ಆಗ್ಲೂ ಕೂಡ ನೆಹರು ಎಚ್ಚೆತ್ತುಕೊಂಡಿಲ್ಲ. ಈ ಹಿಂದಿ ಚೀನಿ ಬಾಯಿ ಮುಂದುವರೆಸಿದ್ರು. 1954ರಲ್ಲಿ ನೆಹರು ಒಂದು ಹೆಜ್ಜೆ ಮುಂದೆ ಹೋಗಿ, ಟಿಬೆಟ್ ಚೀನಾದ ಭಾಗ, ಟಿಬೆಟ್ನ ಮೇಲೆ ಚೀನಾದ ಕಂಟ್ರೋಲ್ ಅನ್ನು ನಾವು ಒಪ್ಕೊಂಡಿದೀವಿ, ಒನ್ ಚೈನಾ ಪಾಲಿಸಿಯನ್ನು ನಾವು ಒಪ್ಕೊಂಡಿದೀವಿ ಅಂತ ನೆಹರು ಹೇಳ್ಬಿಡ್ತಾರೆ. ಅಂದ್ರೆ ಟಿಬೆಟ್ ಸಪರೇಟ್ ಆದಂತಹ ದೇಶ, ಚೀನಾ ಅದನ್ನ ಇಲ್ಲಿಗಲಿ ಆಕ್ಯುಪೈ ಮಾಡ್ಕೊಂಡಿದೆ ಅಂತ ನೆಹರು ಹೇಳಿಲ್ಲ. ಬದಲಾಗಿ ಟಿಬೆಟ್ ಕೂಡ ಚೀನಾದ ಭಾಗ ಅಂತ ನೆಹರು ಒಪ್ಕೊಂಡ್ರು 1954ರಲ್ಲಿ. ಮಿತ್ರರೇ, ಇದೇ ಸ್ಟ್ಯಾಂಡ್ಗೆ ಭಾರತ ಬದ್ಧ ಆಗಿದ್ರೆ ಚೀನಾ ಮತ್ತು ಭಾರತದ ನಡುವೆ ಇಷ್ಟು ದ್ವೇಷ ಬೆಳೀತಾ ಇತ್ತೋ ಇಲ್ವೋ. 1959ರಲ್ಲಿ ಒಂದು ಘಟನೆ ನಡೆಯುತ್ತೆ. ದಲೈ ಲಾಮಾ ಟಿಬೆಟ್ನಿಂದ ಭಾರತಕ್ಕೆ ಬರ್ತಾರೆ. ಆಗ ಭಾರತ ಅವರನ್ನ ತನ್ನ ದೇಶದೊಳಗೆ ಸೇರಿಸಿಕೊಳ್ಳುತ್ತೆ, ಅವರಿಗೆ ಮಾನ್ಯತೆಯನ್ನ ಕೊಡುತ್ತೆ. ಇದನ್ನ ಚೀನಾ ಸಹಿಸಿಕೊಂಡಿಲ್ಲ. ದಲೈ ಲಾಮರಿಗೆ ಭಾರತ ಯಾಕೆ ಅವಕಾಶ ಕೊಟ್ಟಿದ್ದು? ಮಿತ್ರರೇ, ಇದು ಒಂದು 1962ರಲ್ಲಿ ಭಾರತದ ಮೇಲೆ ಚೀನಾ ಯುದ್ಧ ಮಾಡೋದಕ್ಕೆ ಕಾರಣ ಆಗುತ್ತೆ. ಹಿಂದಿ ಚೀನಿ ಬಾಯಿ ಒಂದು ಕಡೆ ಆಯಿತು, ಇನ್ನೊಂದು ಕಡೆ ಟಿಬೆಟ್ ಅನ್ನ ಚೀನಾದ ಭಾಗ ಅಂತ ಭಾರತ ಒಪ್ಕೊಂಡಿತ್ತು. ಇದೇ ಭಾರತ 1959ರಲ್ಲಿ ದಲೈ ಲಾಮರಿಗೆ ಆಶ್ರಯ ಕೊಡುತ್ತೆ. ಇದನ್ನ ಚೀನಾ ಸಹಿಸಿಕೊಳ್ಳೋದಿಲ್ಲ. ಭಾರತ ಟಿಬೆಟ್ನ ವಿಚಾರದಲ್ಲಿ ದ್ವಂದ್ವ ನೀತಿಯನ್ನು ಇವತ್ತಿಗೂ ಕೂಡ ಮುಂದುವರಿಸಿದೆ. ಮಧ್ಯದಲ್ಲಿ ಏನೇನಾಯ್ತು ನಾ ಹೇಳೋದಕ್ಕೆ ಹೋಗೋದಿಲ್ಲ. 2014ರಲ್ಲಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬರ್ತಾರಲ್ಲ, ಆ ಸಂದರ್ಭದಲ್ಲೂ ಕೂಡ ನರೇಂದ್ರ ಮೋದಿ ಅವರು ಏನು ಅಂದುಕೊಂಡಿದ್ರು, ಚೀನಾ ಜೊತೆಗೆ ಉತ್ತಮವಾದ ಸಂಬಂಧ ಇಟ್ಕೊಳ್ಬೇಕು ಅಂತ. ಹೀಗಾಗಿ ನರೇಂದ್ರ ಮೋದಿ ಅವರ ಪದಗ್ರಹಣ ಕಾರ್ಯಕ್ರಮಕ್ಕೆ ಟಿಬೆಟ್ನ ಧರ್ಮಗುರು ದಲೈ ಲಾಮರನ್ನ ನರೇಂದ್ರ ಮೋದಿ ಅವರು ಆಹ್ವಾನ ಕೊಟ್ಟಿರಲಿಲ್ಲ.
2014ರಲ್ಲೂ ಕೊಟ್ಟಿಲ್ಲ, 2019ರಲ್ಲೂ ಕೊಟ್ಟಿಲ್ಲ, 2024ರಲ್ಲೂ ಕೊಟ್ಟಿಲ್ಲ. ಜೊತೆಗೆ ನರೇಂದ್ರ ಮೋದಿ ಅವರು ದಲೈ ಲಾಮಾರನ್ನ ಭೇಟಿಯೂ ಕೂಡ ಆಗಿಲ್ಲ. ತಾನು ಪ್ರಧಾನಿಯಾದ ಬಳಿಕ, ಈ ಹಿಂದೆ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಭೇಟಿಯಾಗಿದ್ರು, ಪ್ರಧಾನಿಯಾದ ಬಳಿಕ ಭೇಟಿಯಾಗಿರಲಿಲ್ಲ. ಯಾವುದೇ ರೀತಿಯಲ್ಲೂ ಕೂಡ ಗಡಿಯಾಚೆಗಿನ ಟಿಬೆಟ್ ಸರ್ಕಾರದ ಜೊತೆಗೆ ನರೇಂದ್ರ ಮೋದಿ ಸರ್ಕಾರ ಸಂಪರ್ಕ ಹೊಂದಿರಲಿಲ್ಲ. ಯಾವಾಗ ಗಲ್ವಾನ್ ಘರ್ಷಣೆ ಆಯಿತು, ಅದಾದ ಬಳಿಕ ಟಿಬೆಟ್ನ ವಿಚಾರದಲ್ಲಿ ನರೇಂದ್ರ ಮೋದಿ ಅವರ ಪಾಲಿಸಿ ಬದಲಾಯಿತು. 2021ರಲ್ಲಿ ಪ್ರಪ್ರಥಮ ಬಾರಿಗೆ ನರೇಂದ್ರ ಮೋದಿ ಅವರು ದಲೈ ಲಾಮಾರ ಬರ್ತ್ಡೇಗೆ ವಿಶ್ ಮಾಡ್ತಾರೆ. ಅಂದರೆ ಈ ಮೂಲಕವಾಗಿ ಚೀನಾಗೊಂದು ಮೆಸೇಜ್ ಕೊಡ್ತಾರೆ. 2022ರಲ್ಲಿ ಕಂಟಿನ್ಯೂ ಆಗುತ್ತೆ, 23ರಲ್ಲಿ ಇದೇ ರೀತಿಯಾಗಿ ವಿಶ್ ಮಾಡ್ತಾರೆ. ನರೇಂದ್ರ ಮೋದಿ ಅವರ ಪದಗ್ರಹಣ ಕಾರ್ಯಕ್ರಮಕ್ಕೂ ಕೂಡ ದಲೈ ಲಾಮಾ ವಿಶ್ ಮಾಡ್ತಾರೆ. ಇದೇ ಜುಲೈ 8ನೇ ತಾರೀಕು ದಲೈ ಲಾಮಾ 89ನೇ ಬರ್ತ್ಡೇಯನ್ನು ಆಚರಿಸಿಕೊಳ್ತಾರೆ. ಈ ಬಾರಿ ನರೇಂದ್ರ ಮೋದಿ ಟ್ವೀಟ್ ಮಾಡುವ ಬದಲಾಗಿ ದಲೈ ಲಾಮಾರನ್ನ ಭೇಟಿಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಈ ಮೂಲಕವಾಗಿ ಚೀನಾಗೆ ಒಂದು ಸ್ಪಷ್ಟ ಸಂದೇಶ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಅಮೆರಿಕದ ನಿಯೋಗಕ್ಕೆ ಭಾರತದಲ್ಲಿ ದಲೈ ಲಾಮಾರನ್ನ ಭೇಟಿಯಾಗೋದಕ್ಕೆ ಭಾರತ ಸರ್ಕಾರ ಅವಕಾಶ ಕೊಟ್ಟಿದೆ. ದಲೈ ಲಾಮಾ ನೇತೃತ್ವದ ಸರ್ಕಾರ ಟಿಬೆಟ್ನ ಸ್ವತಂತ್ರಕ್ಕಾಗಿ ಏನೇ ಹೋರಾಟ ಮಾಡಿದ್ರೂ ಕೂಡ ನಾವು ಅವಕಾಶ ಕೊಡ್ತೀವಿ ಅಂತ ಭಾರತ ಸರ್ಕಾರ ಸಂದೇಶ ಕಳುಹಿಸಿದೆ. ಹೀಗಾಗಿ ಮಿತ್ರರೇ, ಟಿಬೆಟ್ನ ವಿಚಾರದಲ್ಲಿ ಭಾರತದ ಮೂವ್ ಇದೆಯಲ್ಲ, ಸ್ವಲ್ಪ ಅಗ್ರೆಸಿವ್ ಆಗ್ತಾ ಇದೆ. ಅಮೆರಿಕ ಜೊತೆಗೆ ಭಾರತವೂ ಕೂಡ ಕೈ ಜೋಡಿಸಿದಂತೆ ಕಂಡು ಬರ್ತಾ ಇದೆ. ನಿಮಗಿದ್ನೆಲ್ಲ ಕೇಳಿದಾಗ ಏನನ್ಸುತ್ತೆ? ಟಿಬೆಟನ್ನು ಬೇರೆ ಮಾಡಿಬಿಡ್ತಾರಾ? ಅಮೆರಿಕ ಬಂದು ಹೋರಾಟ ಮಾಡಿಬಿಡುತ್ತಾ? ಅಮೆರಿಕ ಟಿಬೆಟ್ ಪರವಾಗಿ ಯುದ್ಧ ಮಾಡುತ್ತಾ? ಖಂಡಿತವಾಗ್ಲೂ ಇಲ್ಲ ಮಿತ್ರರೇ. ಇದು ಚೀನಾ ಮೇಲೆ ಒಂದಷ್ಟು ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ ಬಿಟ್ರೆ, ಟಿಬೆಟನ್ನು ಸ್ವತಂತ್ರ ದೇಶವಾಗಿಸೋದು ಅಷ್ಟು ಸುಲಭದ ವಿಚಾರವೇ ಅಲ್ಲ. ಯಾಕೆಂದರೆ ಚೀನಾ ಅದನ್ನು ಕಬ್ಜಾ ಮಾಡಿಕೊಂಡು ಆಳವಾಗಿ ಬೇರ್ಬಿಟ್ಟಾಗಿದೆ. ಈಗ ಅದನ್ನು ನಾವು ಬೇರೆ ಮಾಡ್ತೀವಿ ಅಂತ ಹೇಳೋದಕ್ಕೆ ಅಸಾಧ್ಯ. 1950ರಿಂದ 60ರ ದಶಕ ಏನಿತ್ತು, ಆ ಸಂದರ್ಭದಲ್ಲೇ ವಿಶ್ವ ಸಮುದಾಯ ಒಗ್ಗಟ್ಟಾಗಿ ಇದಕ್ಕೆ ಹೋರಾಟ ಮಾಡಿದರೆ ಆಗ್ತಾ ಇತ್ತು. ಆಗ ಭಾರತಕ್ಕೂ ಆ ಶಕ್ತಿ ಇರಲಿಲ್ಲ. ವಿಶ್ವ ಸಮುದಾಯವೂ ಕೂಡ ಟಿಬೆಟ್ನ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಂಡಿಲ್ಲ. ಎಲ್ಲ ದೇಶಗಳು ಕೂಡ ಒನ್ ಚೈನಾ ಪಾಲಿಸಿಯನ್ನು ಒಪ್ಕೊಂಡ್ಬಿಟ್ವು. ಅದು ಈಗ ಇಷ್ಟು ದೊಡ್ಡ ಅವಾಂತರವನ್ನು ಕ್ರಿಯೇಟ್ ಮಾಡಿದೆ. ಮಿತ್ರರೇ, ಮುಂಬರುವ ದಿನಗಳಲ್ಲಿ ಸಾಕಷ್ಟು ಬೆಳವಣಿಗೆ ಆಗುತ್ತೆ. ಭಾರತ ಮುಂದೆ ಯಾವ್ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೆ, ದಲೈ ಲಾಮಾ ಆಯ್ಕೆಯ ವಿಚಾರದಲ್ಲಿ ಭಾರತದ ನಿರ್ಧಾರ ಏನಾಗಿರುತ್ತೆ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಿತ್ರರೇ, ಅಂತಹ ಸಂದರ್ಭದಲ್ಲಿ ನಿಮಗೆ ವಿಡಿಯೋ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಈ ಇಡೀ ಬೆಳವಣಿಗೆ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.